ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಏನು ಮಾಡತ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತು ಏನು ಮಾಡತ್ತೀನಿ ಇದು ತೋರಿಸ್ತೀನಿ ಬರ್ರಿ. ಇವತ್ತು ಬೆಣ್ಣೆ ಕಾಸಾತೀನಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ತುಪ್ಪ ಹೆಂಗೆ ಕಾಸ್ತಾರ, ತುಪ್ಪ ಹೆಂಗೆ ರೆಡಿ ಮಾಡ್ತಾರಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ನಮ್ಮ ಮನೆಯೊಳಗೆ ನಾವು ಹೆಂಗೆ ಕಾಸ್ತೀವಿ ಅಂತ. ಎಲ್ಲರ ಮನೆಯೊಳಗೂ ಬೇರೆ ಬೇರೆ ಥರನೇ ಕಾಸ್ತಾರೆ. ಹಾಗೆ ಒಂದು ಅರ್ಧ kg ಬೆಣ್ಣೆ ತೊಗೊಂಡಿದ್ದೆ, ಅದನ್ನು ಫ್ರಿಜ್ ಒಳಗೆ ಇಟ್ಟಿದ್ದೆ. ಅದನ್ನು ನೀಟಿಗೆ ಸ್ವಲ್ಪ ತೊಳ್ಕೊಬೇಕು, ಒಂದು 2-3 ಸರ್ತಿ ತೊಳ್ಕೊಬೇಕು. ಒಂದು ಸಣ್ಣ ಪಾತ್ರೆ ತೊಳ್ಕೊಂಡಿದ್ದೆ, ಅದಕ್ಕೆ ದೊಡ್ಡ ಪಾತ್ರೆ ಹಾಕಿಬಿಟ್ಟು ಅದನ್ನು ನೀಟಿಗೆ ಎಲ್ಲನೂ ತೊಳ್ಕೊಂಡ್ಬಿಟ್ಟು 2 ಸಲ ನೀರು ಹಾಕಿ ತೊಳೆಬೇಕು. ತೊಳೆದು ಆಮೇಲೆ ಈಗ ಒಲೆ ಮೇಲೆ ಇಡಾತೀನಿ. ಇದು ಪ್ಯೂರ್ ಬೆಣ್ಣೆ ನೋಡ್ರಿ. ಹಳ್ಳಿ ಒಳಗೆ ಪ್ಯೂರ್ ಬೆಣ್ಣೆನೇ ಸಿಗ್ತೈತಿ. ಸಿಟಿ ಒಳಗೆ ಅಷ್ಟು ಪ್ಯೂರ್ ಆಗಿರೋದಿಲ್ಲ, ಏನಾದರೂ ಮಿಕ್ಸ್ ಮಾಡಿರ್ತಾರೆ ಡಾಲ್ಡಾ ಎಲ್ಲನೂ. ಇದು ಹಂಗಲ್ಲ, ಪ್ಯೂರ್. ನಮ್ಗೆ ಮೊಸರೆಲ್ಲ ಕೊಡ್ತಾರಲ್ಲ ಅವ್ರ ಬೆಲ್ಲ ತೊಗೊಂಡ್ವಿ. ಬೆಣ್ಣೆ ಮಾತ್ರ ಚಲೋ ಐತಿ. ಈಗ ಹೆಂಗೆ ಕಾಸೋದು ಅಂತ ನೋಡೋಣ ಬರ್ರಿ. ಇದನ್ನು ಮೊದಲೆಲ್ಲ ತೊಳೆದ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕಿ, ಇದು ಸ್ವಲ್ಪ ಸಣ್ಣ ಉರಿ ಒಳಗೆ ಇಡಬೇಕು, ಭಾಳ ಜೋರು ಇಡಬಾರ್ದು. ಈಗ ಬೆಣ್ಣಿನ ಕಾಸಾಕಿಟ್ಬಿಟ್ಟು ಈಗ ವೀಳ್ಯದೆಲೆ ಇರ್ತಿದ್ಲ ತಿನ್ನೋ ಎಲೆ, ಅದನ್ನು ಹಾಕಬೇಕು. ಒಂದು 2-3 ಎಲೆ ಹಾಕಾತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಎಲೆ ಹಾಕೋದ್ರೆ ಫ್ಲೇವರ್ ಚಲೋ ಬರ್ತೈತಿ. ಅದಕ್ಕೆ ಎಲೆ ಹಾಕಿಬಿಟ್ಟು ಎಲೆನ ಸ್ವಲ್ಪ ಒಂದು ಮುರಿದ್ಬಿಟ್ಟು ಹಾಕಿದೆ, ಅದ್ರ ಫ್ಲೇವರ್ ಎಲ್ಲ ಬರಲಿ ಅಂತ. ಎಲೆ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಕಾಸ್ತಾರೆ ತುಪ್ಪನ. ಒಬ್ಬೊಬ್ರು ಚಕ್ಕೆ ಲವಂಗ ಏನೇನೋ ಹಾಕ್ತಾರೆ, ನಾವು ಆ ಥರ ಏನೂ ಹಾಕೋದಿಲ್ಲ. ವೀಳ್ಯದೆಲೆ ಹಾಕಿ ಚಲೋತ್ತಿಗೆ ಸ್ವಲ್ಪ ಸಣ್ಣ ಕುದಿಬೇಕು. ಇದು ಜೋರು ಇಟ್ಬಿಟ್ರೆ ಚಲೋತ್ತಿಗೆ ಬೆಣ್ಣೆ ರೆಡಿ ಆಗಲ್ಲ ತುಪ್ಪ. ಸಣ್ಣಗೆ ಉರಿಯೊಳಗೆ ಇಟ್ಟರೆ ಸಣ್ಣಗೆ ಕುದೀತೈತಿ. ಇದು ಬಿಳಿದೆಲ್ಲ ಕಾಣಿಸುತ್ತಲ್ಲ, ಇದೆಲ್ಲ ಬಿಳಿದು ಹೋಗಿ ಕರಿ ಆಗ್ಬೇಕು, ಕಪ್ಪಾಗಬೇಕು ಅದು ತುಪ್ಪ ಎಲ್ಲನೂ. ಅಷ್ಟು ತನಕ ಕುದಿಸ್ಬೇಕು ನೋಡ್ರಿ. ಇದು ಚಲೋತ್ತಿಗೆ ಕುದಿಯಾಗ್ತದೆ ಸಣ್ಣಗೆ. ಜೋರು ಇಟ್ಟಿಲ್ಲ ನಾನು, ಸಣ್ಣನೇ ಇಟ್ಟಿನಿ. ಈ ತುಪ್ಪ ರೆಡಿ ಆಗ್ಬೇಕಂದ್ರೆ ಈ ಬಿಳಿ ನೊರೆ ಇದಾವಲ್ಲ ಎಲ್ಲನೂ ಕಂಪ್ಲೀಟಾಗಿ ಹೋಗ್ಬೇಕು ನೋಡ್ರಿ. ಈಗ ವೀಳ್ಯದೆಲೆ ಹಾಕ್ಬಿಟ್ಟು ಇದಕ್ಕೆ ಮೆಂತ್ಯ ಕಾಳು ಹಾಕತ್ತೀನಿ. ಮೆಂತ್ಯ ಕಾಳು ಮತ್ತು ಒಂದು 4 ಏಲಕ್ಕಿನ ಜಜ್ಜಿಬಿಟ್ಟು ಹಾಕತ್ತೀನಿ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತೈತಿ. ತುಪ್ಪದ ಘಮ, ತುಪ್ಪ ಘಮ ಆಗಿ ವಾಸನೆ ಬರಬೇಕಂದ್ರೆ ಇವೆಲ್ಲನೂ ಹಾಕಬೇಕು. ಮತ್ತು ಮೆಂತ್ಯ ಪಲ್ಯ ಇದ್ರೆ ಅದನ್ನ ಪಲ್ಯ ಸೋಸ್ಬಿಟ್ಟು ಕಡ್ಡಿ ಇರುತ್ತಲ್ಲ, ಕಡ್ಡಿ ಹಾಕ್ತೀವಿ ನಾವು. ಈಗ ಮೆಂತ್ಯ ಪಲ್ಯ ಇರಲಿಲ್ಲ, ಅದಕ್ಕೆ ಮೆಂತ್ಯ ಕಾಳು ಹಾಕ್ತೀನಿ. ಮೆಂತ್ಯ ಕಾಳು ಮತ್ತು ಎಲೆ ಮತ್ತು ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಚಲೋ ಹೊತ್ತಿಗೆ ಕುದಿಸ್ಬೇಕು ನೋಡ್ರಿ. ಇದನ್ನು ಉರಿನ ಜೋರಾಗಿ ಇಟ್ಬಿಟ್ರೆ ಪೂರ್ತಿ ಕುದ್ಬಿಟ್ಟು ಕೆಳಗೆ ಹೊತ್ತದಂಗೆ ಆಗ್ಬಿಡ್ತದೆ, ಸೀತೈತಿ. ಅದಕ್ಕೆ ಸಣ್ಣ ಉರಿ ಒಳಗೇ ಸ್ವಲ್ಪ ಜಾಸ್ತಿ ಟೈಮ್ ಹೋದ್ರೆ ಹೋಗಲಿ, ಸಣ್ಣ ಉರಿ ಒಳಗೇ ಕುದಿಸ್ಬೇಕು. ಇದು ಎಲ್ಲನೂ ಬಿಳಿ ನೊರೆ ಎಲ್ಲನೂ ಹೋಗ್ಬೇಕು ನೋಡ್ರಿ. ಹಂಗೆ ಚಲೋ ಹೊತ್ತಿಗೆ ಇದೆಲ್ಲನೂ ಸ್ವಲ್ಪ ಕಡಿಮೆ ಐತಿ. ಈಗ ಹಂಗೆ ಸ್ವಲ್ಪ ಕೈಯಾಡಿಸ್ಕೋತ ಇರಬೇಕು, ಬುರುಗೆಲ್ಲ ಇರುತ್ತಲ್ಲ, ಅದಕ್ಕೆ ಇದನ್ನ ಕೈಯಾಡಿಸ್ಕೋತ ಹಾಗೆ ಕುದಿಸ್ಬೇಕು ನೋಡ್ರಿ. ಈ ಥರ ಕುದಿಸೋದ್ರಿಂದ, ಸ್ಲೋ ಆಗಿ ಕುದಿಸೋದ್ರಿಂದ ತುಪ್ಪ ಚೆನ್ನಾಗಿ ಕಾಯ್ತೈತಿ. ಜೋರು ಉರಿ ಇಟ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ತುಪ್ಪ. ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಆಯ್ತದ ನೊರೆ ಎಲ್ಲನೂ. ಮೇಲೆ ಜಾಸ್ತಿ ಬುರುಗು ಎಲ್ಲ ವೈಟ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಆಯ್ತು ನೋಡ್ರಿ. ಈಗ ನಮ್ಮವ್ವ ಬಂದು ನೋಡಾತಿದ್ರು. ನಾನೇ ಫಸ್ಟ್ ಟೈಮ್ ಕಾಯಿಸಾತಿದ್ದೆ. ನಮ್ಮವ್ವನೇ ಕಾಸ್ತಾರ ತುಪ್ಪ ಎಲ್ಲನೂ. ಇದೇ ಫಸ್ಟ್ ಟೈಮ್ ಕಾಸಾತಿರೋದು. ಅದಕ್ಕೆ ಬಂದು ಚೆಕ್ ಮಾಡತ್ತಿದ್ರು. ಎಲ್ಲನೂ ಕರೆಕ್ಟ್ ಐತಿ, ಇನ್ನೂ ಸ್ವಲ್ಪ ಕುದಿಬೇಕಂತ ಹೇಳಿದ್ರು. ಅದಕ್ಕೆ ಇನ್ನೂ ಸ್ವಲ್ಪ ಕುದಿಸ್ಬೇಕು ಇದನ್ನು. ಇದರಲ್ಲಿ ಒಂದು ಸ್ಪೆಷಲ್ ಇದು ಹಾಕ್ತೀವಿ, ನೋಡ್ತೀರಿ, ಕೊನೆದಾಗ ಹಾಕ್ತೀವಿ. ಅದರಿಂದನೇ ಈ ತುಪ್ಪ ಘಮಘಮವಾಗಿ ವಾಸನೆ ಬರೋದು. ಈ ಥರ ಎಲ್ಲನೂ ನೊರೆ ಎಲ್ಲನೂ ಕಡಿಮೆ ಆಗಿ ಈ ಥರ ಕಳ ಕುದಿಯಾತೈತೆ ನೋಡ್ರಿ. ಕಡಿಮೆ ಆಗ್ಬಿಟ್ಟಿದೆ. ಚಟ್ ಅನ್ನೋದು ಗೊತ್ತಾಯ್ತಂದ್ರೆ ಬಿಳಿ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಯ್ತು ನೋಡ್ರಿ. ಈಗ ಕಡಿಮೆ ಆಗಿ ಈಗ ಕರಿದೆಲ್ಲನೂ ಸ್ವಲ್ಪ ಕಪ್ಪು ಕಾಣಿಸತೈತೆ ತುಪ್ಪ. ಈ ಥರ ಪೂರ್ತಿಯಾಗಿ ಕುದ್ಮೇಲೆ ಈ ಥರ ಕಾಣಿಸುತ್ತೆ ನೋಡ್ರಿ ತುಪ್ಪ ಎಲ್ಲನೂ. ಎಣ್ಣೆ ಟೈಪ್ ಕಾಣಿಸುತ್ತೆ. ಮೊದಲು ನೊರೆ ಕಾಣಿಸ್ತಿತ್ತಲ್ಲ, ಈಗ ಎಣ್ಣೆ ಥರ ಕಾಣಿಸತೈತಿ. ಈಗ ಕಂಪ್ಲೀಟಾಗಿ ರೆಡಿ ಆಗೈತಿ ಇದು ತುಪ್ಪ.
ಈಗ ಸ್ಪೆಷಲ್ ಐಟಮ್ ಅಂದರೆ ಇದೇ ನೋಡ್ರಿ, ನಾವು ಹಾಕೋದು ಬೂದಿ. ಒಲೆ ಒಳಗಿನ ಬೂದಿ ಹಾಕ್ತೀವಿ. ಇದಕ್ಕೆ ಏನು ಹಾಕ್ತಾರಂದ್ರೆ ಕುಳ್ಳು ಇರುತ್ತಲ್ಲ, ಸಗಣಿ ಮಾಡಿದ್ದು ಹಸುವಿನ ಸಗಣಿದ ಕುಳ್ಳ, ಅದನ್ನು ಸುಟ್ಟುಬಿಟ್ಟು ಅದ್ರ ಬೂದಿ ತೊಗೊಂಡು ಈ ಥರ 3 ಸಲ ಸುತ್ತ ಹಾಕ್ಬಿಟ್ಟು ಅದ್ರೊಳಗೆ ಒಂದು ಹನಿ ಮಾತ್ರ ಅದನ್ನು ಹಿಂಡಬೇಕು. ಹಿಂಡಿದ್ರೆ ತುಪ್ಪದ ಘಮ ಭಾರಿ ಬರ್ತದೆ, ಮಸ್ತಾಗಿ ಬರ್ತದೆ ತುಪ್ಪ. ಈ ಥರ 3 ಸಲ ಸುತ್ತಬಿಟ್ಟು ಕೈಲಿ ಬೂದಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರದ್ದು ಒಂದು ಹನಿ ತುಪ್ಪದಲ್ಲಿ ಬೀಳಬೇಕು. ಈ ಥರ 3 ಸಲ ಮಾಡ್ತಾರೆ, ನಮ್ಮ ಅಜ್ಜಿ ಮಾಡ್ತಿದ್ರು ಈ ಥರ. ಹಿಂಗೆ ಮಾಡೋದ್ರಿಂದ ಭಾರಿ ಮಸ್ತ್ ಘಮ ಬರ್ತೈತಿ, ತುಪ್ಪನೂ ಮಸ್ತಾಗಿ ಹಾಕೋದು ನೋಡ್ರಿ. ವಾಸನೆ ಮಾತ್ರ ಸೂಪರಾಗಿ ಬರ್ತೈತಿ. ಇದು ಬೂದಿಯಿಂದ ಒಗ್ಗರಣೆ ಹಾಕ್ತಾರೆ. ಹಿಂಗೆ ಒಗ್ಗರಣೆ ಹಾಕೋದ್ರಿಂದನೇ ತುಪ್ಪದ ಘಮ ಜಾಸ್ತಿ ಆಗ್ತದೆ. ಮೊದಲು ಅಷ್ಟು ವಾಸನೆ ಬರೋಲ್ಲ, ಈ ಬೂದಿ ಹಾಕಿದ್ಮೇಲೆ ಮನೆ ತುಂಬ ತುಪ್ಪದ ಘಮನೇ ಬರ್ತಿರ್ತೈತಿ. ಆ ಥರ ರೆಡಿ ಆಗ್ತೈತಿ ನೋಡ್ರಿ. ನಮ್ಮ ಅಜ್ಜಿ ಹಿಂಗೆ ಮಾಡ್ತಾರೆ, ನಮ್ಮ ಅಜ್ಜಿಯಿಂದ ನಮ್ಮ ಅವ್ವರು ಹಿಂಗೆ ಮಾಡ್ತಾರೆ. ಅದಕ್ಕೆ ಇದು ಮಾಡೋಕ್ಕೆ ಬರೋಲ್ಲ ನನಗೆ, ಅದಕ್ಕೆ ನಮ್ಮ ಅವ್ವನ ಕರೆಸ್ಬಿಟ್ಟು ಮಾಡಿದೆ ನೋಡ್ರಿ. ಈಗ ಕಂಪ್ಲೀಟ್ ತುಪ್ಪ ರೆಡಿ ಆಯಿತು. ಅರಿಶಿಣ ಪುಡಿ ಅದು ಇದು ಏನೇನೋ ಹಾಕ್ತಾರೆ, ನಾವು ಅದೇನು ಹಾಕಲ್ಲ, ಸಿಂಪಲ್ಲಾಗಿ ಈ ಥರ ಮಾಡ್ತೀವಿ ನೋಡ್ರಿ. ಆದರೆ ಈ ಬೂದಿ ಹಾಕೋದ್ರಿಂದ ಪರಿಮಳ ಸೂಪರಾಗಿ ಬರ್ತದೆ, ಅದಕ್ಕೆ ಬೂದಿ ಹಾಕ್ತೀವಿ. ಈ ಥರ ತುಪ್ಪ ಕಾಯಿಸ್ತೀವಿ ನೋಡ್ರಿ. ತುಪ್ಪನೂ ಸೂಪರಾಗಿ ರೆಡಿ ಆಯಿತು. ಮನೆ ತುಂಬ ತುಪ್ಪದ ಘಮನೇ ಬರತ್ತಿತ್ತು. ಇದನ್ನೆಲ್ಲ ಕಾಯಿಸ್ಬಿಟ್ಟು ಒಂದು ಕಿಟ್ಲಿಗೆ ಸೋಸಿ, ಇನ್ನೂ ಸ್ವಲ್ಪ ಬಿಸಿ ಇತ್ತು ಹಾಗೇ ಸೋಸಿಬಿಟ್ಟು ಇದನ್ನೆಲ್ಲನೂ ತೆಗೆದುಬಿಟ್ವಿ. ಈಗ ತುಪ್ಪ ಎಲ್ಲ ಪೂರ್ತಿಯಾಗಿ ರೆಡಿ ಆಯ್ತು ನೋಡ್ರಿ. ಇದ್ರೊಳಗೆ ಹಾಕಿರ್ತೀವಲ್ಲ ವೀಳ್ಯದೆಲೆ, ಅದು ಪೂರ್ತಿಯಾಗಿ ಎಣ್ಣೆಯೊಳಗೆ ಕರ್ದಿರೋ ಥರ ಆಗಿರ್ತೈತೆ ನೋಡ್ರಿ. ಫುಲ್ಲು ಕ್ರಿಸ್ಪಿ ಆಗಿರ್ತೈತೆ ಎಲೆ. ಈ ತುಪ್ಪದೊಳಗಿನ ಎಲೆ ತಿನ್ನಾಕಂತೂ ಕಾಯ್ತಿರ್ತೀವಿ ನಾವು. ಸಣ್ಣವರಿದ್ದಾಗಿಂದನೂ ಅದೇ, ಈ ತುಪ್ಪದ ಎಲೆ ಅಂದರೆ ಎಲ್ಲರಿಗೂ ಭಾಳ ಇಷ್ಟ. ನಾವು ಸಣ್ಣವರಿದ್ದಾಗಿಂದನೂ ಈ ಎಲೆ ಅಂದರೆ ಭಾಳ ಇಷ್ಟ ನೋಡ್ರಿ. ಈ ಥರ ತುಪ್ಪ ಕಾಯಿಸಿದ್ರಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.